ಕಾಮಂ ಕ್ರೋಧಂ ಭಯಂ ಮೋಹಂ ಮೈತ್ರಿಂ ಸೌಹೃದಮೇವ ನಿತ್ಯಂ ಹರೋ ವಿಧದತಃ ಯಾಂತಿ ತನ್ಮಯತಾಂ. ಪರಮಾತ್ಮನಲ್ಲಿ ಕಾಮವನ್ನು ಮಾಡಿದರೆ ಅವರು ಕಾಮಿನಃ ಯಾರು ಪರಮಾತ್ಮನಲ್ಲಿ ಕಾಮನೆ ಮಾಡ್ತಾರೆ ಅವರು ತನ್ಮಯತಾಂ. ತನ್ಮಯತ ಅಂದರೆ ಭಗವಂತನೇ ಆಗ್ತಾರೆ ಅಂತ ಅರ್ಥ ಅಲ್ಲ. ಕಾಮಂ ಕ್ರೋಧಂ, ಪರಮಾತ್ಮನಲ್ಲಿ ಕಾಮ ಕ್ರೋಧ ಮತ್ತು ಭಯ ಸೌಹಾರ್ದ ಯಾರು ಮಾಡ್ತಾರೋ ಅವರು ತನ್ಮಯತಾಂ, ಭಗವಂತನೇ ಆಗ್ತಾನೆ ಅಂತ ಭ್ರಾಂತಿ ಬರ್ತದೆ. ಅವರು ಭಗವಂತನಾಗುವುದಲ್ಲ, ತನ್ಮಯತ ಕಾಮಮಯ. ಅವರು ಕೊನೆಯವರೆಗೂ ಕಾಮನೇ ಇರ್ತದೆ. ಪರಮಾತ್ಮನಲ್ಲಿ ಕಾಮನೇ ಕೊನೆಯವರೆಗೂ. ಯಾರು ಪರಮಾತ್ಮನಲ್ಲಿ ಕಾಮನಾತ್ಮಕವಾದ ಭಕ್ತಿಯನ್ನು ಮಾಡ್ತಾರೋ ಕೊನೆಯವರೆಗೂ ಕಾಮನೇ. ಯಾರು ದ್ವೇಷ ಮಾಡ್ತಾರೋ ಕೊನೆಯವರೆಗೂ ದ್ವೇಷವೇ. ಕಾಮಂ ಕ್ರೋಧಂ, ಪರಮಾತ್ಮನಲ್ಲಿ ಕ್ರೋಧ ಮಾಡತಕ್ಕವರು ಕೊನೆಯವರೆಗೂ ಕೋಪವೇ. ಮೈತ್ರಿ ಸೌಹಾರ್ದದಿದ್ದವರು ಕೊನೆಯವರೆಗೂ ಪರಮಾತ್ಮನಲ್ಲಿ ಸ್ನೇಹಿತರಾಗಿ ಇರ್ತಾರೆ. ತನ್ಮಯತ ಅಂದರೆ ಅವರು ಕಾಮ ಪ್ರಾಚುರ್ಯ, ಅವನ ಜೀವನದಲ್ಲಿ ಕೊನೆಯವರೆಗೂ ಕಾಮವೇ ಇರ್ತದೆ. ಅದನ್ನು ಮೋಕ್ಷದಲ್ಲಿಯೂ ಕೂಡ ಕಾಮ ಮುಂದುವರಿಯುತ್ತದೆ ಎಂಬುದಾಗಿ ಶ್ಲೋಕದ ಅರ್ಥ. ಕಾಮಿನಃ ಕಾಮಿತ್ವ ಕ್ರೋಧಿನ ಕ್ರೋಧಿತ್ವಮೇವ ಸರ್ವದಾ ಭವತಿ. ಪರಮಾತ್ಮನಲ್ಲಿ ಕಾಮನ ಮಾಡಿದ ಗೋಪಿಕಾ ಸ್ತ್ರೀಯರು ಮೋಕ್ಷದಲ್ಲಿಯೂ ಕೂಡ ಕಾಮನ ಇರ್ತದೆ. ಪರಮಾತ್ಮ ಕ್ರೋಧ ಮಾಡತಕ್ಕಂಥ ಅಸುರರು ಕೊನೆಯವರೆಗೂ ಕ್ರೋಧವೇ. ವಿಮುಕ್ತಾವಪಿ ಕಾಮಿನ್ಯ ವಿಷ್ಣುಕಾಮ ವೃಜಸ್ತ್ರೀಯ. ಗೋಪಾಲಕ ಸ್ತ್ರೀಯರು ಪರಮಾತ್ಮನಲ್ಲಿ ಕಾಮನೆ ಮಾಡಿ ಮೋಕ್ಷದಲ್ಲಿಯೂ ಕೂಡ ಭಗವಂತನ ಕಾಮನೆ ಅವರಿಗೆ ಇರ್ತದೆ. ದ್ವೇಷಿನಶ್ಚ ಹರೋ ನಿತ್ಯಂ ದ್ವೇಷಿನಿ. ಪರಮಾತ್ಮನಲ್ಲಿ ದ್ವೇಷ ಮಾಡತಕ್ಕವರು ಅಂಧಂತ ಮನಸ್ಸಿನಲ್ಲಿಯೂ ಕೂಡ ಅವರಿಗೆ ದ್ವೇಷವೇ ಮುಂದುವರಿಯುತ್ತದೆ. ಭಕ್ತಿಯ ಹಿ ನಿತ್ಯಕಾಮಿತ್ವ ನತು ಮುಕ್ತಿಂ ವಿನಾ ಭವೇತ್. ಭಕ್ತಿಯ ಹಿ ನಿತ್ಯ ಮುಕ್ತಿ ನಿತ್ಯ ಕಾಮನೆ ಉಂಟು ಅಂತಾದರೆ ಭಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ನಿತ್ಯ ಕಾಮನ ಉಳ್ಳವರು ಮೋಕ್ಷದಲ್ಲಿಯೂ ಕಾಮನ ಬೇಕು. ಮೋಕ್ಷ ಬರಬೇಕಾದರೆ ಭಕ್ತಿ ಬೇಕು. ಅದು ಅರ್ಥಾತ್ ಸಿದ್ಧ. ಮೋಕ್ಷದಲ್ಲಿಯೂ ಕಾಮನ ಉಂಟು. ಮೋಕ್ಷ ಹೇಗೆ ಬಂತು? ಬರೀ ಕಾಮನೆಯಿಂದ ಬರುವುದಿಲ್ಲ, ಭಕ್ತಿ ಉಂಟು. ಭಕ್ತಿಯ ಹಿ ನಿತ್ಯ ಕಾಮಿತ್ವ ನತು ಮುಕ್ತಿ ಮಿನಾ ಭವೇತ್. ಭಕ್ತಿಯಿಂದ ಮುಕ್ತಿ ಬಿಟ್ಟು ನಿತ್ಯ ಕಾಮಿತ್ವ ಬರಬೇಕೆ ಮುಕ್ತಿ ಬೇಕು. ನಿತ್ಯ ಕಾಮನೆ ಮೋಕ್ಷದಲ್ಲಿ ಕಾಮನ. ಹೌದು, ಭಕ್ತಿ ಜೊತೆಗೆ ಇದ್ದೇ ಇರ್ತದೆ. ಭಕ್ತಿಯಿಂದ ಅವರಿಗೆ ಮುಕ್ತಿಯನ್ನು ನಿತ್ಯ ಕಾಮಿತ್ವ ಬರಬೇಕಾಗಿದ್ದರೆ ಭಕ್ತಿ ಬೇಕೇ ಬೇಕು. ನಿತ್ಯ ಕಾಮಿತ್ವ ಬರಬೇಕಾಗಿದ್ದರೆ, ನಿತ್ಯ ಕಾಮನ ಬರಬೇಕಾದರೆ ಮೋಕ್ಷ ಬೇಕು. ಮೋಕ್ಷ ಬರಬೇಕಾಗಿದ್ದರೆ ಭಕ್ತಿ ಬೇಕು. ಅದರಿಂದ ಭಕ್ತಿಯಿಂದ ಆ ನಿತ್ಯ ಕಾಮಿತ್ವ ಬರಬೇಕಾಗಿದ್ದರೂ ಭಕ್ತಿ ಬೇಕು. ಭಕ್ತಿಯ ನಿತ್ಯ ಕಾಮಿತ್ವ ನತು ಮುಕ್ತಿ ಮೀನ. ನಿತ್ಯ ಕಾಮನ ಬರಬೇಕಾಗಿದ್ದರೆ ಮುಕ್ತಿ ಬೇಕು. ಯಾವಾಗಲೂ ಕಾಮನೆ ಅಂದರೆ ಮೋಕ್ಷದಲ್ಲಿ ಹೋಗಿ ಮೋಕ್ಷ ಬರಬೇಕಾಗಿದ್ದರೆ ಭಕ್ತಿ ಬೇಕು. ಅಥವಾ ಕಾಮಿತ ಯಾವಾಪಿ ಮುಕ್ತಿ ಭಕ್ತಿ ಮತ ಮರು. ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಕಾಮನ ಮಾಡಿದರೂ ಅವನಿಗೆ ಮೋಕ್ಷ ಉಂಟು. ದೇವತೆಗಳು ಸ್ನೇಹ ಭಕ್ತ, ಅವರ ಮಹತ್ವ ಜ್ಞಾನಪೂರ್ವಕ ಸ್ನೇಹ. ಇವರ ಅಪ್ಸರ ಸ್ತ್ರೀಗಳಿಗೆ ಕಾಮ ಪರಮಾತ್ಮನಲ್ಲಿ ಕಾಮ ಮಾಡ್ತಾರೆ. ಭಕ್ತಿ ಉಂಟು ಅವರಿಗೆ. ಕೆಲವರು ಕಾಮ ಇಲ್ಲದೆ ಕೇವಲ ಭಕ್ತಿ ಮಾಡಿದವರು ಇದ್ದಾರೆ. ಕೆಲವರು ಭಕ್ತಿ ಇಲ್ಲದೆ ಕೇವಲ ಕಾಮದಿಂದಲೂ ಮೋಕ್ಷ ಪಡೆದ ಸ್ತ್ರೀಯರು ಇದ್ದಾರೆ. ಏನೇ ಆಗಲಿ, ಭಕ್ತಿಯಾವ ಕಾಮಭಕ್ತಿಯಾವ ಮೋಕ್ಷ.
ಮೋಕ್ಷಕ್ಕೆ ಎರಡೇ ಮಾರ್ಗ, ಒಂದು ಭಕ್ತಿ, ಒಂದು ಕಾಮಭಕ್ತಿ. ಜಾರತ್ವೇನ ಅಪ್ಸರ ಸ್ತ್ರೀನಾಂ ಕಾಸಾಂಜಲಿ. ಕೆಲವರಿಗೆ ಪರಮಾತ್ಮನ ಜಾರತ್ವೇನ ಪರಮಾತ್ಮನನ್ನು ಕಾಮನ ಮಾಡಿ ಭಕ್ತಿಯನ್ನು ಕೂಡ ಮಾಡಿ ಅವರ ಯೋಗ್ಯತಾ ಪ್ರಕಾರ ಮೋಕ್ಷವನ್ನು ಪಡೆಯುತ್ತಾರೆ. ಅಂತೂ ಅವರವರಿಗೆ ಯೋಗ್ಯ ಉಪಾಸನೆ. ಯಾರ್ಯಾರಿಗೆ ಸ್ನೇಹಭಕ್ತಿ, ಕಾಮಭಕ್ತಿ ಅದೆಲ್ಲ ಅವರವರ ದ್ವೇಷದಿಂದ ಮೋಕ್ಷ ಇಲ್ಲ. ಕಾಮದಿಂದ ಭಕ್ತಿಯುಕ್ತವಾದ ಕಾಮ ಆದರೆ ಮೋಕ್ಷ ಇದೆ. ಕಾಮದಲ್ಲಿ ಸ್ನೇಹ ಉಂಟು ಅದರಲ್ಲಿ, ಆದರೆ ದ್ವೇಷ ಇದ್ದರೆ ಮೋಕ್ಷ ಇಲ್ಲ. ದ್ವೇಷ ಕೇವಲ ದ್ವೇಷದಿಂದ ಇಲ್ಲ. ಶಿಶುಪಾಲಾದಿಗಳಿಗೆ ಭಕ್ತಿ ಇತ್ತು. ಯೋಗ್ಯೋಪಾಸಾಮಿನ ನೇವ ಮೋಕ್ಷ ಅಯೋಗ್ಯೋಪಾಸನಾಂ ಕರ್ತು. ತನಗೆ ಎಷ್ಟು ಯೋಗ್ಯವೋ ತಿಳಿದುಕೊಂಡು ತನ್ನ ಯೋಗ್ಯತಾ ಪ್ರಕಾರ ಉಪಾಸನೆ ಮಾಡಬೇಕು. ತನ್ನ ಯೋಗ್ಯತೆ ಮಿಕ್ಕಿ ಉಪಾಸನೆ ಮಾಡಿದರೆ ಅನರ್ಥವೇ ಆಗ್ತದೆ. ತಸ್ಮಾತ್ ಯೋಗ್ಯತಾಂ ಜ್ಞಾತ್ವ ಹರಿ. ತನ್ನ ಯೋಗ್ಯತೆಯನ್ನು ಗುರುಮುಖದಿಂದ ತಿಳಿದುಕೊಂಡು ತನ್ನ ಯೋಗ್ಯತಾನುಸಾರವಾಗಿ ಭಕ್ತಿಯೋ ಕಾಮಭಕ್ತಿಯೋ ಮಾಡಿಕೊಂಡು ಪರಮಾತ್ಮನಿಂದ ಮೋಕ್ಷವನ್ನು ಪಡೆಯಬೇಕು. ಅಂತೂ ದ್ವೇಷ ಇದ್ದವರಿಗೆ, ದ್ವೇಷವಿದ್ದವರು ಅಸುರರು ತಮಸ್ಸಿಗೆ ಹೋಗ್ತಾರೆ. ಇವರಿಗೆ ಮೋಕ್ಷದಲ್ಲಿ ದ್ವೇಷ ಇಲ್ಲ. ಮೋಕ್ಷದಲ್ಲಿ ಭಕ್ತಿನೇ, ಕಾಮನ ಉಂಟು. ಕಾಮಯುಕ್ತ ಭಕ್ತಿ ಮಾಡಿದವರಿಗೆ ಕಾಮನ ಮೋಕ್ಷದಲ್ಲಿ ಉಂಟು, ದ್ವೇಷ ಮಾತ್ರ ಇರುವುದಿಲ್ಲ. ಅದರಲ್ಲಿ ಅದೇ ಉಪಾಸನಾ ಕ್ರಮ ಹೇಗೆ ಅಂತ ತಿಳಿಸ್ತಾರೆ ಅವರ ಯೋಗ್ಯತಾನುಸಾರ. ಲಕ್ಷ್ಮೀದೇವಿ ಪರಮಾತ್ಮನನ್ನು ಪತಿಯಿಂದ ಉಪಾಸನೆ ಮಾಡ್ತಾರೆ. ಪತಿಯಿಂದ ಅಪ್ಸರಸ್ತ್ರೀ ಪತಿ ಅಲ್ಲ, ಪತಿ ಲಕ್ಷ್ಮಿಗೆ ಪತಿ. ಜಾರತ್ವೇನ ಪರಮಾತ್ಮನ ವಿಷಯದಲ್ಲಿ ಅವನಿಗೆ ಜಾರತ್ವ ದೋಷ ಅಲ್ಲ. ಅಪ್ಸರ ಸ್ತ್ರೀಯರು ಪರಮಾತ್ಮನ ಜಾರ ಅಂತ, ಲಕ್ಷ್ಮೀದೇವಿ ಮಾತ್ರ ಪತಿ ಅಂತ ಉಪಾಸನೆ. ಬ್ರಹ್ಮದೇವರು ಪರಮಾತ್ಮನ ಪಿತಾ ಅಂತ, ತಂದೆ ಅಂತ ಉಪಾಸನೆ. ತಂದೆಯಿಂದ ಉಪಾಸನೆ ಅವರಿಗೆ ಮಾತ್ರ ಅಧಿಕಾರ, ದೇವತೆಗಳಿಗೆ ಅಧಿಕಾರ ಇಲ್ಲ. ಬೇರೆ ದೇವತೆಗಳು ಪರಮಾತ್ಮ ಅಜ್ಜ ಅಂತ ಉಪಾಸನೆ ಮಾಡಿ, ಪಿತಾಮಹ ಅಂತ. ನಾವೆಲ್ಲ ದೇವರನ್ನು ಪ್ರಪಿತಾಮಹ ಅಂತ, ಪಿತಾಮಹನಲ್ಲ ಪ್ರಪಿತಾಮಹ ಅಂತ. ಪ್ರಪಿತಾಮಹೋ ಮೇ ಭಗವಾನಿತಿ ಸರ್ವಜನಸ್ಯದು. ಮತ್ತು ಗುರು, ಲಕ್ಷ್ಮೀದೇವಿಗೆ ಪರಮಾತ್ಮ ಪತಿಯು ಮಾತ್ರ ಅಲ್ಲ, ಗುರು ಹೌದು. ಬ್ರಹ್ಮದೇವರಿಗೆ ಮಾತ್ರ ಸಾಕ್ಷಾತ್ ಗುರು. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣ ವಿಶೇಷತೋ ಮೇ ಗುರು. ಮಧ್ವಾಚಾರ್ಯರಿಗೆ ಮಾತ್ರ ಸಾಕ್ಷಾತ್ ಗುರು. ಬ್ರಹ್ಮದೇವರು ಲಕ್ಷ್ಮೀದೇವಿಗೆ ಪರಮಾತ್ಮ ಸಾಕ್ಷಾತ್ ಗುರು. ಗುರು ಶ್ರೀ ಬ್ರಹ್ಮಣೋ ವಾಯು. ದೇವತೆಗಳಿಗೆ ಗುರುಣಾಂ ಗುರು, ಗುರುವಾದ ಬ್ರಹ್ಮದೇವರಿಗೆ ಗುರು, ಗುರುಣಾಂ ಗುರು. ಮೂಲಭೂತೋ ಗುರು. ಅದನ್ನೆಲ್ಲರಿಗೂ ಕೂಡ ಮೂಲ ಗುರು ಯಾರು? ವಿಷ್ಣು ಮೂಲ ಗುರು. ನಮಗೆ ಮಧ್ವಾಚಾರ್ಯರು ಆದಿಗುರುಣ ಅಂತಿದ್ದ ಹಾಗೆ ಎಲ್ಲರಿಗೂ ಮೂಲ ಗುರು ಭಗವಂತನೇ. ಮೂಲಭೂತೋ ಗುರು ಸರ್ವಜನಾನಾಂ ಪುರುಷೋತ್ತಮ. ಜಗತ್ತಿಗೆ ಬ್ರಹ್ಮದೇವರು ಕೂಡ ಗುರುವೇ. ನಾವು ಕೂಡ ಬ್ರಹ್ಮದೇವರನ್ನು ಗುರು ಅಂತ ಮಾಡಬೇಕು, ಸಾಕ್ಷಾತ್ ಅಲ್ಲ. ತಮೇವ ಶಾಸ್ತ್ರಪ್ರಭವಂ ನಮ್ಮ ಗುರುಣ ಜಗದ್ಗುರುಣಾಂ ಗುರು. ನಮಗೆ ಸಾಧಾರಣ ಗುರು. ಅಸಾಧಾರಣ ಗುರು ಯಾರು? ಬ್ರಹ್ಮದೇವರಿಗೆ ಲಕ್ಷ್ಮಿಗೆ ಮಾತ್ರ ಪರಮಾತ್ಮ ಅಸಾಧಾರಣ ಸ್ಪೆಷಲ್ ಗುರು. ನಮಗೂ ಗುರುವೇ, ಸಾಮಾನ್ಯ ಗುರು, ಸಾಧಾರಣ ನಮಗೆ ಸಾಕ್ಷಾತ್ ಗುರುವಲ್ಲ. ಗುರು ಬ್ರಹ್ಮಸ್ಯ ಜಗತಃ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯ ಭಾರತಿ ದೇವೋ ನಾರಾಯಣ ಶೇಷ ದೇವಿ ಮಂಗಲದೇವ. ಪರಮಾತ್ಮ ನಮಗೆಲ್ಲರಿಗೂ ಪ್ರಧಾನ ದೇವತೆ. ಪ್ರಧಾನ ಗುರು ಬ್ರಹ್ಮದೇವರು, ವಾಯುದೇವರು. ಈ ರೀತಿಯಾಗಿ ಉಳಿದವರೆಲ್ಲ ಗುರುಗಳು, ಪರಂಪರೆಯ ಗುರುಗಳು. ಇತ್ಯೇವೋಪಾಸನಂ ಕಾರ್ಯಂ ನಾನಧಾತು ಕಥಂಜನ ಇದು ವಾರಾಹಿ ದಶಮಸ್ಕಂದೆ 20ನೇ ಅಧ್ಯಾಯದ ಭಾಗವತಾತ್ಪರ್ಯ ಮುಗಿಯಿತು. 28ನೇ ಅಧ್ಯಾಯ
ಪರಮಾತ್ಮನು ಗೋಪಿಕಾಸ್ತ್ರೀಯರಿಗೆಲ್ಲ ಅನುಗ್ರಹ ಮಾಡಿದ್ದಾನೆ. ಆಮೇಲೆ ಪರಮಾತ್ಮ ಇಪ್ಪತ್ತ್ಮೂರನೇ ಅಧ್ಯಾಯ 23 ಬಹಳ ಮುಂದೆ ಹೋಯಿತು. ಪರಮಾತ್ಮನು ಅನೇಕ ರೀತಿಯಿಂದ ತನ್ನ ಮಹಿಮೆಯನ್ನು ತೋರಿಸ್ತಾನೆ. ವೇಣುಗೀತ ಕೊಳಲು ಹಿಡಿದು ಪರಮಾತ್ಮನು ಗಾನ ಮಾಡುವಾಗ ಎಲ್ಲರೂ ಕೂಡ ಮುಗ್ಧರಾಗ್ತಾರೆ. ಆಗ ಮದವಿಘೂರ್ಣಿತಲೋಚನಃ ಈಶನ್ ಮಾನದಃ ಸ್ವಸೃದಾಂ ವನಮಾಲಿ ಬದರ ಪಾಂಡುವದನಃ ಮೃದುಗಂಡಂ ಮಂಡಯನ್ ಕನಕಕುಂಡಲ ಲಕ್ಷ್ಮಿಯ. ಪರಮಾತ್ಮನ ಮುಖ್ಯವನ್ನು ವರ್ಣಿಸ್ತಾರೆ. ಬದರದಂತೆ ಬೆಳ್ಳಗಿದೆ ಅಂತ. ಬದರ ಬೆಳ್ಳಗಿರುವುದಿಲ್ಲ, ಸ್ವಲ್ಪ ಮಸುಕು ಬಣ್ಣ. ಬದರದಂತೆ ಅವನ ವದನ ಅಂತ ಮುಖ ಅಂತ ಹೇಳ್ತಾರೆ. ಅದೇನು ಅಂದರೆ ಬದರ ಅಂದರೆ ಈ ಬದರಿ ಫಲ ಅಲ್ಲ, ಅದು ಹೊಸ ಅನ್ನೋ ಅರ್ಥ ಹೇಳ್ತಾರೆ ಆಚಾರ್ಯರು. ಬದರ ಅಂದರೆ ಚಂದ್ರನಿಗೆ ಹೆಸರು. ಬದರ ಪಾಂಡುವದನ, ಚಂದ್ರನಂತೆ ಶುಭ್ರವಾದ ಮುಖ. ಬದರ ಅಂದರೆ ಚಂದ್ರ. ಇದು ಆಚಾರ್ಯರದ್ದು ಶೋಧನೆ, ಪ್ರಮಾಣ ಹೇಳ್ತಾರೆ. ಮಾನವ ಬದರ ಸಿಂಧು ಶಸ್ಸಿನಸ್ತು ತ್ರಿನಾಮಕಂ ಯೋ ವೇದ. ಚಂದ್ರನಿಗೆ 3 ಹೆಸರಿದೆ. ಒಂದು ಮಾನವ ಅಂತ ಹೆಸರು, ಒಂದು ಬದರ ಅಂತ, ಒಂದು ಸಿಂಧು ಅಂತ. 3 ಚಂದ್ರನಿಗೆ ಹೆಸರು. ಮಾನವ ಪತಿಯ ಜೊತೆಗಿದ್ದಾಗ ಸ್ತ್ರೀಯರಿಗೆ ಚಂದ್ರ ನೋಡಿದಾಗ ಒಳ್ಳೆಯ ಆನಂದ ಆಗ್ತದೆ. ಮಾನದ ಬದರ ಪತಿ ಕಲ್ಯಾಣಿ, ಎಲ್ಲರಿಗೆ ಆನಂದವನ್ನು ಕೊಡ್ತಾನೆ. ಬದರ ಸಿಂಧು ನಮ್ಮ ಬಂಧವನ್ನು ನಾಶಪಡಿಸ್ತಾರೆ, ಕತ್ತಲೆಯನ್ನು ನಾಶಪಡಿಸ್ತಾರೆ. ಹೀಗೆ ಮಾನವ ಬದರ ಸಿಂಧು ಅಂತ ಚಂದ್ರನಿಗೆ 3 ಹೆಸರು. ಬದರದಂತೆ ಚಂದ್ರನಂತೆ ಶುಭ್ರವದನ ಎಂಬುದಾಗಿ ಅರ್ಥ ಹೊರತು ಬದರ ಫಲ ಅಂತ ಅರ್ಥ ಅಲ್ಲ ಅಂತ ಹೊಸ ಅರ್ಥ ಹೇಳಿದ್ದಾರೆ. ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇದ ಮುಚ್ಚದೆ ರೋಗೈ ವಿಷ್ಣುನಾಮನೇವ ಸಂಸ್ಕೃತಿ. ಅದೇನು ರೋಗ ನಿವೃತ್ತಿ ಆಗ್ತದೆ. ಚಂದ್ರನ ಈ 3 ಹೆಸರನ್ನು ತಿಳಿದರೆ ಪರಮಾತ್ಮನ ನಾಮಸ್ಮರಣದಿಂದ ಸಂಸಾರದಿಂದ ಬಿಡುಗಡೆಯಾದಂತೆ ಚಂದ್ರನ 3 ಹೆಸರು ತಿಳಿದರೆ ರೋಗದಿಂದ ವಿಮುಕ್ತಿ ಆಗ್ತದೆ. ಇನ್ನೊಂದು 35ನೇ ಅಧ್ಯಾಯ 24ನೇ ಶ್ಲೋಕ. ನಾರದರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವೃಂದಾವನದಲ್ಲಿ ಪರಮಾತ್ಮ ಇರುವಾಗ ನಾರದರು ಬಂದು ಸ್ತೋತ್ರ ಮಾಡ್ತಾರೆ. ಆವಾಗ ಅವರು ಹೇಳ್ತಾರೆ, ತ್ವಾಮೀಶ್ವರಂ ಸ್ವಾಶ್ರಯಂ ಆತ್ಮಮಾಯ ವಿನಿರ್ಮಿತ ಅಶೇಷ ವಿಶೇಷಕಲ್ಪನಂ ಕ್ರೀಡಾರ್ಥಂ ಆದ್ಯಂತ ಮನುಷ್ಯ ವಿಗ್ರಹಂ ನತೋಸ್ಮಿ ಧೂರ್ಯಂ ಯದುವೃಷ್ಣಿ ಸಾತ್ವತಾಂ. ನೀನು ಪರಮಾತ್ಮನ ಸ್ತೋತ್ರ ಮಾಡ್ತಾ ಸ್ವಾಶ್ರಯಂ ಪರಮಾತ್ಮನೇ ತಾನೇ ಆಶ್ರಯ, ಮತ್ತೊಂದು ಆಶ್ರಯ ಇಲ್ಲ. ಮತ್ತು ಆತ್ಮ ತನ್ನ ಇಚ್ಛೆಯಿಂದ ತನ್ನ ಅಧೀನವಾದ ಪ್ರಕೃತಿಯಿಂದ ವಿನಿರ್ಮಿತವಾದ ಅಶೇಷ ವಿಶೇಷ ಮಹತ್ತತ್ವ ಅಹಂಕಾರ ತತ್ವ ಮುಂತಾದ ವಸ್ತುಗಳನ್ನು ಆತ್ಮಮಾಯೆಯ
ವಿನಿರ್ಮಿತ ಅಶೇಷ ವಿಶೇಷ ಕಲ್ಪನಂ, ತನ್ನ ಇಚ್ಛೆಯಿಂದ ನಾನಾ ಥರದ ಪದಾರ್ಥಗಳನ್ನು ನಿರ್ಮಾಣ ಮಾಡಿದ್ದಾನೆ. ಕ್ರೀಡಾರ್ಥಂ, ಕ್ರೀಡೆಗೋಸ್ಕರ ಆದ್ಯಂತ ಮನುಷ್ಯ ವಿಗ್ರಹಂ, ಮನುಷ್ಯ ವಿಗ್ರಹ ಧರಿಸಿದ್ದಾನೆ. ಆದಿ ಅಂತ ಉಂಟು ಅಂತ. ಪರಮಾತ್ಮ ವಿಗ್ರಹ ಸ್ವರೂಪ ಆದಿ ಅಂತ ಉಂಟ. ಆದ್ಯಂತವುಳ್ಳ ಮನುಷ್ಯ ವಿಗ್ರಹವನ್ನು ಧರಿಸಿದ್ದಾನೆ ಅಂದರೆ ಅವನಿಗೆ ಪ್ರಾಕೃತ ಮನುಷ್ಯ ವಿಗ್ರಹ ದೇವರಿಗುಂಟು ಅಂತ ಅಪಾರ್ಥ ಆಗ್ತದೆ. ಅದಕ್ಕೆ ಆದಿ ಎಂದರೆ ಮೊದಲು ಹುಟ್ಟಿದವರು ಹಿರಣ್ಯಾಕ್ಷ ಮುಂತಾದ ದೈತ್ಯರು. ಪೂರ್ವದೇವಾಹ ಸುರದ್ವಿಷಃ ಅಂತ. ದೈತ್ಯರು ದೇವತೆಗಳಿಂದಲೂ ಮುಂಚೆ ಹುಟ್ಟಿದವರು. ಪೂರ್ವದೇವಾಹ ದೇವತೆಗಳಿಂದ ಮೊದಲು ಹುಟ್ಟಿದವರು. ಆದ್ದರಿಂದ ಅಂತಹ ದೈತ್ಯರು ಆದಿಗಳು. ಆದಿ ಎಂದರೆ ದೇವತೆಗಳಿಂದಲೂ ಮೊದಲು ಹುಟ್ಟಿದ ದೈತ್ಯರು. ಅವರ ಅಂಥ ನಾಶಕ, ಅಂಥ ದುಷ್ಟ ದೈತ್ಯರನ್ನು ನಾಶ ಮಾಡತಕ್ಕ ವಿಗ್ರಹವನ್ನು ಧರಿಸಿದ್ದಾನೆ ಹೊರತು ಆದ್ಯಂತವುಳ್ಳ ವಿಗ್ರಹ ಅಲ್ಲ, ಆದಿ ಅಂತವುಳ್ಳ ವಿಗ್ರಹ ಅಲ್ಲ. ಆದಿಗಳಿಗೆ ಅಂತ. ಆದಿ ಅಂದರೆ ಸೃಷ್ಟಿಯ ಮೊದಲು ಹುಟ್ಟಿದ ರಾಕ್ಷಸಾದಿಗಳಿಗೆ ಅಂತ ನಾಶ ಮಾಡತಕ್ಕಂತಹ ಮನುಷ್ಯದ ರೂಪದ ವಿಗ್ರಹವನ್ನು ಧರಿಸಿದ್ದಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ಯಂತ ಮನುಷ್ಯ ವಿಗ್ರಹಂ ಆದಿನೋ ರಾಕ್ಷಸ ಪ್ರೋಕ್ತ ತದಂತತ್ವಾತ್ ಜನಾರ್ದನ ಆದ್ಯಂತತಿ ವಿಜ್ಞೇಯ. ಆದಿ ಮೊದಲು ದೇವತೆಗಳಿಂದಲೂ ಮೊದಲು ಹುಟ್ಟಿದ ದೈತ್ಯರ ನಾಶಕ್ಕೆ ಕಾರಣ ಅದನ್ನು ಪರಮಾತ್ಮನನ್ನು ಆದ್ಯಂತ ಅಂತ ಕರೆದಿದ್ದಾರೆ. ಯೈಚ್ಛಿತಾಹಂ ರಹಿತೋಪಿ ಅಸತ್ಸತೋ, ಆ ಪರಮಾತ್ಮನು ಮಾಡ್ತಾರೆ. ಇದು ಅಕ್ರೂರ ಸ್ತೋತ್ರ. ಅದರಲ್ಲಿ ಅಪಾಸ್ತ ತಮೋಭಿದ ಬ್ರಹ್ಮ, ಅಜ್ಞಾನ ಮತ್ತು ಅನ್ಯಥಾಜ್ಞಾನ ಎರಡೂ ಪರಮಾತ್ಮನಿಗೆ ಇಲ್ಲ. ಅಪಾಸ್ತ ತಮಸ್ಸು ಭಿದ ಭ್ರಮ, ಭ್ರಾಂತಿ ಇಲ್ಲ. ಮತ್ತು ಅಪಾಸ್ತ ತಮೋಭಿದ ಭ್ರಮ, ಭ್ರಮ ಅಂದರೆ ಸಂಸಾರ. ಅವನಿಗೆ ಪರಮಾತ್ಮನಿಗೆ ತನ್ನ ತೇಜಸ್ಸಿನಿಂದ ಅಜ್ಞಾನ. ಅಪಾಸ್ತ ತಮಸ್ಸು ಅಜ್ಞಾನ ಮತ್ತು ಭಿದ ಅಂದರೆ ಅನ್ಯಥಾಜ್ಞಾನ, ಭ್ರಮ ಅಂದರೆ ಸಂಸಾರ. ಈ ಮೂರೂ ಇಲ್ಲ. ಅಜ್ಞಾನವೂ ಇಲ್ಲ, ಸಂಸಾರವೂ ಇಲ್ಲ, ವಿಪರೀತ ಜ್ಞಾನವೂ ಇಲ್ಲ. ಅಂತಹ ಪರಮಾತ್ಮ ಯಾಕೆ ಸ್ವತೇಜಸ ತನ್ನ ಸಾಮರ್ಥ್ಯದಿಂದಲೇ, ಮತ್ತೊಬ್ಬರ ಆಶ್ರಯದಿಂದಲ್ಲ, ತನ್ನ ಸಾಮರ್ಥ್ಯದಿಂದಲೇ ಅಜ್ಞಾನ, ಭ್ರಾಂತಿ, ಸಂಸಾರ ಇದಕ್ಕೆ ಅವಕಾಶವೇ ಇಲ್ಲ. ಎಲ್ಲವನ್ನೂ ನೋಡ್ತಾ ಇದ್ದಾನೆ ಅವನು. ತತ್ಸನ್ ಪ್ರಾಣಾದಿಭಿ ಜಂತುಷು ಭಾತಿ ಚಿತ್ರದ, ಆ ಪರಮಾತ್ಮನು ವಿಚಿತ್ರ ರೂಪವನ್ನು ಧರಿಸಿಕೊಂಡು ಎಲ್ಲರೊಳಗೆ ಅಂತರ್ಯಾಮಿಯಾಗಿದ್ದಾನೆ. ತತ್ಸನ್ ಅಂತ ಉಂಟು. ಅದಕ್ಕೆ ಅರ್ಥ ಆಗುವುದಿಲ್ಲ. ಪರಮಾತ್ಮನು ತನ್ನ ತೇಜಸ್ಸಿನಿಂದ ಅಜ್ಞಾನ, ಭ್ರಾಂತಿ ಎಲ್ಲ ಪರಿಹಾರ ಮಾಡಿಕೊಂಡು ಎಲ್ಲರ ಅನೇಕ ರೂಪ ಧರಿಸಿಕೊಂಡು ಎಲ್ಲ ಪ್ರಾಣಿಗಳಲ್ಲಿ ಜಂತುಷು ಭಾತಿ ಚಿತ್ರದ, ಎಲ್ಲ ಪ್ರಾಣಿಗಳಲ್ಲಿ ವಿಚಿತ್ರ ರೂಪ ಧರಿಸಿಕೊಂಡು ಪರಮಾತ್ಮನಿದ್ದಾನೆ. ತತ್ಸನ್, ತತ್ಸನ್ ಅಂದರೆ ಏನು? ಒಂದೇ ರೀತಿ ಇರ್ತಾರೆ. ನಮ್ಮಲ್ಲೆಲ್ಲ ಬದಲಾವಣೆ ವಿಕಾರ ಇದೆ. ತತ್ಸನ್ ಮೊದಲು ಹೇಗಿದ್ದಾನೋ ಹಾಗೇ ಇದ್ದಾನೆ. ಯಾವ ಬದಲಾವಣೆ, ಯಾವ ವಿಕಾರ ಇಲ್ಲ ಅಂತ ಅರ್ಥ. ತತ್ಸನ್ ಇದು ಹೊಸ ಶಬ್ದ. ಅದಕ್ಕೆ ಅರ್ಥ ತತ್ಸನ್ ತಥೈವ ಸನ್, ಇದ್ದಾಗೆ ಇದ್ದಾನೆ. ಮೊದಲಿನಿಂದ ಕೊನೆಯವರೆಗೆ ಒಂದೇ ರೀತಿ. ನಮ್ಮಲ್ಲಿ ಬದಲಾವಣೆ, ಒಮ್ಮೆ ಪುಷ್ಟಿ, ಮತ್ತೊಮ್ಮೆ ರೋಗ, ಎಲ್ಲ ವಿಕಾರ ಬದಲಾವಣೆ. ಪರಮಾತ್ಮ ತತ್ಸನ್ ಮೊದಲು ಹೇಗಿದ್ದಾನೋ ಅದೇ ರೀತಿ ನಿರ್ವಿಕಾರನಾಗಿ
ಪರಿಪೂರ್ಣನಾಗಿದ್ದಾನೆ ಅಂತ ಶ್ಲೋಕಕ್ಕೆ ಅರ್ಥ. ಸ್ವಮಾಯ ಆತ್ಮನ್ ರಚಿತೇಶು ತತ್ಸನ್ ಪ್ರಾಣಾದಿಭಿ ಜಂತುಷು ಭಾತಿ ಚಿತ್ರಧಾನ್. ತತ್ಸನ್ ಶಬ್ದಕ್ಕೆ ಅರ್ಥ ಆಗುವುದೇ ಇಲ್ಲ. ಅದಕ್ಕೆ ಆಚಾರ್ಯರು ತಥೈವ ಸನ್. ಇನ್ನೊಂದು ಹೊಸ ಶಬ್ದ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್ ತದ್ವಿರಕ್ತ ಸ್ಯು ಅಶೋಭನಾ ಮತ. ಇಲ್ಲಿ ಪರಮಾತ್ಮನು ಎಷ್ಟಿದು 12:36. ಪರಮಾತ್ಮನ ವಿಷಯದಲ್ಲಿ ಎಲ್ಲರೂ ಯಸ್ಯ ಅಖಿಲಾಮಿ ಮಾಮಿ, ಎಲ್ಲರೂ ಬ್ರಾಹ್ಮಣರಿಂದ ಚಂಡಾಲರವರೆಗೆ ಎಲ್ಲ ಪಾಪಗಳೇನುಂಟು ಯಸ್ಯ ಅಖಿಲ ಅಮೀವಹಾಭಿ, ಅವುಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥ ಹೊಸ ಶಬ್ದ ಅಮೀವಹ. ಎಲ್ಲರ ಪಾಪವನ್ನು ಅಮೀವ ಅಂದರೆ ಪಾಪ, ಅದು ನಾಶ ಮಾಡ್ತಾರೆ. ಬ್ರಾಹ್ಮಣರಿಂದ ಆರಂಭಿಸಿ ಚಂಡಾಲರವರೆಗೆ ಎಲ್ಲರ ಪಾಪವನ್ನು ಕೂಡ ಪರಿಹಾರ ಮಾಡತಕ್ಕಂತಹ ಭಗವಂತನಿಗೆ ಸಂಬಂಧಪಟ್ಟ ಕಥಾ, ಅವನ ಗುಣ ಕರ್ಮ ಇದನ್ನೆಲ್ಲ ವರ್ಣಿಸುವ ಕಥಾ. ಆ ಕಥಾದಿಂದ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್ ಅಂತ ಮಾತುಗಳನ್ನು ಉಪದೇಶ ಮಾಡಿ ಎಲ್ಲ ಜ್ಞಾನಿಗಳು ಜಗತ್ತನ್ನು ಪ್ರಾಣಂತಿ ಶುಂಭಂತಿ ಪುನಂತಿ, ಜಗತ್ತನ್ನು ಪವಿತ್ರಗೊಳಿಸ್ತಾರೆ, ಜಗತ್ತಿಗೆ ಜೀವ ಬರುವಂತೆ ಮಾಡ್ತಾರೆ. ಶುಂಭಂತಿ ಅದನ್ನು ಮಂಗಳವನ್ನಾಗಿ ಶುಭವನ್ನಾಗಿ ಮಾಡ್ತಾರೆ. ಪ್ರಾಣಂತಿ ಶುಂಭಂತಿ ಪುನಂತಿ ಜಗತ್. ವಿರಕ್ತರು ಪರಮಾತ್ಮನ ಕಥಾ ಶ್ರವಣ ಮಾಡಿಸಿ ಎಲ್ಲರಿಗೂ ಜೀವ ಬರುವಂತೆ ಮಾಡ್ತಾರೆ, ಚೈತನ್ಯ ಬರುವಂತೆ ಮಾಡ್ತಾರೆ, ಎಲ್ಲರನ್ನು ಪವಿತ್ರಗೊಳಿಸ್ತಾರೆ. ಶುಂಭಂತಿ ಅಂತ. ಶುಂಭಂತಿ ಎಂಬುದು ಹೊಸ ಶಬ್ದ, ಎಲ್ಲಿಯೂ ಕಾಣಿಸಲಿಲ್ಲ. ಅದಕ್ಕೆ ಆಚಾರ್ಯ ಮಾಡ್ತಾರೆ ಶುಂಭಂತಿ ಶೋಭಯಂತಿ. ಎಲ್ಲ ಆ ಪರಮಾತ್ಮನ ಸಂಬಂಧಪಟ್ಟ ಕಥೆ ಎಂಬುದು ಜನರನ್ನು ಒಳ್ಳೆಯ ಅವರಿಗೆ ಶೋಭೆ ಬರುವಂತೆ ಕಾಂತಿಯುಕ್ತರನ್ನಾಗಿ ಮಾಡ್ತವೆ. ಮತ್ತು ಪ್ರಾಣಂತಿ ಅವರಿಗೆ ಚೈತನ್ಯ ಬರುವಂತೆ ಮಾಡ್ತಾರೆ. ಪುನಂತಿ ಪವಿತ್ರಗೊಳಿಸ್ತಾರೆ. ಪ್ರಾಣಂತಿ ಶುಂಭಂತಿ ಪುನಂತಿ. ಪ್ರಾಣಂತಿ ಎಂಬುದಕ್ಕೆ ಅರ್ಥ ಗೊತ್ತಾಗ್ತದೆ, ಪುನಂತಿ ಎಂಬುದಕ್ಕೂ ಗೊತ್ತಾಗ್ತದೆ. ಶುಂಭಂತಿ ಏನೇ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಶುಂಭಂತಿ ಶೋಭಯಂತಿ. ಶುಭನ ಅರ್ಥ ಹೇಳುವುದಲ್ಲ, ಶುಂಭನಂ ಶೋಭನಂ ಶುಂಭಂ ಶುಭ ಪರ್ಯಾಯ ವಾಚಕ ಅಂತ ಅಪೂರ್ವವಾದ ಕೋಶ. ಶುಂಭನ ಅಂದರೆ ಶುಭ ಅಂತ ಅರ್ಥ. ಇದಕ್ಕೆ ಕೋಶವನ್ನು ಕೂಡ ಹೇಳಿ ಯಾರಿಗೂ ಈ ಅರ್ಥ ಗೊತ್ತಿಲ್ಲ, ಸರ್ವಜ್ಞರಾದ ಆಚಾರ್ಯರಿಗೆ ಮಾತ್ರ ಇಂಥ ಅಪೂರ್ವ ಕೋಶ ಇಟ್ಟುಕೊಂಡು ಶುಂಭಂತಿ ಶೋಭಯಂತಿ ಅಂತ. ಕೆಲವು ಬದರ ಅಂದರೆ ಚಂದ್ರ, ಶುಂಭಂತಿ ಎಂದರೆ ಶೋಭಯಂತಿ. ಹೀಗೆ ಹೊಸ ಹೊಸ ತತ್ಸನ್ ಅದೇ ರೀತಿ ಇದ್ದಾನೆ. ಇದೆಲ್ಲ ಆಚಾರ್ಯರು ಹೇಳಿದಾಗ ನಮಗೆ ಅರ್ಥವೇ ಆಗುವುದಿಲ್ಲ. ಆ ರೀತಿ ಅಂತ ಕ್ಲಿಷ್ಟ ಪದಗಳಿಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹೀಗೆ ಅಕ್ರೂರರು ಭಗವಂತನನ್ನು ಪರಮಾತ್ಮನಿಗೆ ಸಂಬಂಧಪಟ್ಟ ಕಥೆ ಅದನ್ನು ಜ್ಞಾನಿಗಳು ಉಪದೇಶ ಕೊಟ್ಟು ಆ ಮೂಲಕ ಎಲ್ಲರನ್ನೂ ಪವಿತ್ರಗೊಳಿಸ್ತಾರೆ, ಎಲ್ಲರಿಗೂ ಕೂಡ ಕಾಂತಿ ಬರುವಂತೆ ಮಾಡ್ತಾರೆ, ಎಲ್ಲರಿಗೂ ಕೂಡ ಜೀವಕಲೆ ಬರುವಂತೆ ಮಾಡ್ತಾನೆ ಅಂತ ಹೀಗೆ ಪರಮಾತ್ಮನನ್ನು ಅಕ್ರೂರ ಸ್ತೋತ್ರ ಮಾಡ್ತಾನೆ. ಓಂ ತತ್ವ ಸಮನ್ವಯಾತ್. ಶಾಸ್ತ್ರಯೋನಿತ್ವಾಧೀನ ಮುಗಿಯಿತು.
ಪುರಾಣಾದಿಗಳಿಂದ, ಶೈವ ಪುರಾಣಾದಿಗಳಿಂದ ಅಲ್ಲ, ಅವುಗಳಿಗೆ ಪ್ರಾಮಾಣ್ಯ ತೀರ್ಮಾನ ಆಗಿಲ್ಲ. ಅಪೌರುಷೇಯವಾದ ವೇದವನ್ನೇ ಅನುಸರಿಸಿಕೊಂಡಿರತಕ್ಕಂತಹ ಭಾರತ ಪಂಚರಾತ್ರಾದಿಗಳಿಂದ ಪರಮಾತ್ಮನನ್ನು ಅವನ ಜಗಜ್ಜನ್ಮಾಧಿಕಾರನ ಎಂಬುದನ್ನು ತಿಳ್ಕೊಳ್ಬೇಕು ಅಂತ ಇಷ್ಟು ಹೇಳಿದರು. ಆಮೇಲೆ ಆಕ್ಷೇಪ ಬಂತು, ಹಾಗೆಲ್ಲ ಶೈವ ಪುರಾಣ ಬೇಡ, ಅನೇಕ ಈ ವೇದಕ್ಕೆ ಪಾಶುಪತಾಗಮಗಳೆಲ್ಲ ಆಶ್ಚರ್ಯ. ವ್ಯಾಖ್ಯಾನ, ಒಂದು ವಾಕ್ಯಕ್ಕೆ ಅರ್ಥ ಮಾಡಬೇಕಾಗಿದ್ದರೆ ವ್ಯಾಖ್ಯಾನದಿಂದ ಮೂಲಕ್ಕೆ ಅರ್ಥ ಮಾಡಬೇಕು. ಶಿವ ಎಂಬುದಾಗಿ ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ. ಶೈವಾಗಮನೆಯಲ್ಲೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಖ್ಯಾನವನ್ನು ಇಟ್ಟುಕೊಂಡು ಮೂಲಕ್ಕೆ ಅರ್ಥ ಮಾಡಬೇಕು. ಎಷ್ಟೋ ಸ್ಪಷ್ಟವಾಗಿ ಉಂಟು. ಏಕೋ ರುದ್ರ ನ ದ್ವಿತೀಯಾಯಿತಸ್ತಿ, ರುದ್ರ ಒಬ್ಬನೇ, ಮತ್ತೊಬ್ಬರಿಲ್ಲ, ಹೀಗೆಲ್ಲ ತೋರ್ತಾ ಇದೆ. ಆದ್ದರಿಂದ ವೇದಕ್ಕೆ ಮೇಲಿಂದ ಮೇಲೆ ತೋರತಕ್ಕ ಅರ್ಥ ಇಟ್ಟುಕೊಂಡು ಶಿವನೇ ಜಗತ್ಕಾರಣ ಅಂತ ಮಾಡಬಹುದು. ಅಥವಾ ಅಭಿಯುಕ್ತರಾದವರು, ಪಾಶುಪತಾಗಮಾದಿಗಳು ಬರೆದವರು ವ್ಯಾಖ್ಯಾನ ಮಾಡಿದ್ದಾರೆ. ಅಭಿಯುಕ್ತರ ವ್ಯಾಖ್ಯಾನ ಆಗ ಮೇಲಿಂದ ಮೇಲೆ ತೋರತಕ್ಕ ಅರ್ಥ ಇದನ್ನು ಇಟ್ಟುಕೊಂಡು ಜಗಜ್ಜನ್ಮಾಧಿಕಾರಣ ಶಿವ ಅಂತ ನಿಮ್ಮ ವೇದ ಇದು ಬೇಡ, ಪಾಶುಪತಾಗಮ ಬೇಡ. ಪುರಾಣಗಳು, ಶೈವ ಪುರಾಣ ಉಂಟು. ಆ ಶೈವ ಪುರಾಣದಲ್ಲಿ ಶಿವಪರತ್ವೆಯನ್ನು ವ್ಯಾಖ್ಯಾನ ಮಾಡಿದ್ದಾರೆ. ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ, ಮೂಲಕ ಅರ್ಥವನ್ನು ವ್ಯಾಖ್ಯಾನದಿಂದ ತಿಳ್ಕೊಳ್ಬೇಕು. ಅದೇ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಎಲ್ಲ, ಅಥವಾ ಮೇಲಿನ ಮೇಲೆ ತೋರತಕ್ಕ ಅರ್ಥ ಇಟ್ಟುಕೊಂಡು ಎಲ್ಲ ವೇದಗಳನ್ನು ಶಿವಪರ ಅಂತ ಯಾಕೆ ಮಾಡಬಾರದು? ಅಲ್ಲ, ಎಲ್ಲ ಶಬ್ದಗಳಿಗೆ ವಿಷ್ಣು ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲ ಶಬ್ದಗಳು ವಿಷ್ಣುವಾತಕ್ಕಾಗಲಿ ಅದನ್ನೇ ಹೇಳಬೇಕು ಇಲ್ಲ. ಈಗ ಒಂದೇ ಶಬ್ದಕ್ಕೆ ಅನೇಕ ಅರ್ಥ ಉಂಟು. ಸೈಂಧವ ಎಂಬುದಕ್ಕೆ ಉಪ್ಪು ಅಂತಲೂ ಅರ್ಥ ಉಂಟು. ಸೈಂಧವ ಅಂದರೆ ಕುದುರೆ ಅಂತ ಅರ್ಥ ಉಂಟು. ಎರಡು ಅರ್ಥ ಉಂಟು. ಪ್ರಯಾಣ ಕಾಲದಲ್ಲಿ ಸೈಂಧವಮಾನಯ ಅಂತ ಹೇಳ್ತಾರೆ. ಉಪ್ಪು ತಂದು ಕೊಡ್ದ ಕುದುರೆ ತರಬೇಕು. ಆ ಸಂದರ್ಭ ಪ್ರಕರಣ ನೋಡಿ ವಾಕ್ಯಕ್ಕೆ ಅರ್ಥ ಮಾಡಬೇಕು. ಅದರಿಂದ ಸೈಂಧವ ಶಬ್ದಕ್ಕೆ ಉಪ್ಪು ಅಂತ ಅರ್ಥ ಇದ್ದ ಕೂಡಲೇ ಸೈಂಧವಮಾನ ಎಂದರೆ ಉಪ್ಪನ್ನೇ ತರಬೇಕಾಗಿಲ್ಲ. ಗಾಮಾನಯ ಅಂದರೆ ಭೂಮಿಯನ್ನು ತರೋದು ಹೇಗೆ ಅಂತ ಜಗ ಹೇಳ್ತಾರೆ. ಭೂಮಿಯನ್ನು ಹೇಗೆ ತರೋದು, ಕುಚ್ಚ ಸಂದರ್ಭ ನೋಡಬೇಕು. ಅದು ಗೋದಾನಕ್ಕೋಸ್ಕರ ಹೊರಟಿದ್ದೇನೆ. ಗಾಮಾನಯ ಅಂದರೆ ಗೋವು ಅಂತ ಅರ್ಥ. ಗೋ ಶಬ್ದಕ್ಕೆ ಅನೇಕ ಅರ್ಥ ಇದ್ದರೂ ಆ ಪ್ರಕರಣ ನೋಡಿ ಆ ಶಬ್ದಕ್ಕೆ ಏನು ಅರ್ಥ ಅಂತ ತೀರ್ಮಾನ ಮಾಡಬೇಕು. ಎಲ್ಲ ಶಬ್ದಗಳಿಗೆ ವಿಷ್ಣು ಅಂತ ಅರ್ಥ ಇರಬಹುದು, ಆದರೆ ಆ ಆಗಮದ ಪುರಾಪರ ನೋಡಿದಾಗ ಅದರ ತಾತ್ಪರ್ಯ ನೋಡಿದಾಗ ವ್ಯಾಖ್ಯಾನಕಾರರು ಶಿವನಲ್ಲಿ ತಾತ್ಪರ್ಯ ಹೇಳಿದ್ದಾರೆ. ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇದ್ದರೂ, ಒಂದು ಶಬ್ದಕ್ಕೆ ಅರ್ಥ ಇದ್ದರೂ ಅದನ್ನು ಇಟ್ಟುಕೊಳ್ಬೇಕಾಗಿಲ್ಲ. ತಾತ್ಪರ್ಯ ನೋಡಿ ವಾಕ್ಯವನ್ನು ಪ್ರಯೋಗ ಮಾಡತಕ್ಕವರಿಗೆ ಸೈಂಧವಮಾನಯ ಅಂತ ಹೇಳಿದರೆ ಕುದುರೆಯನ್ನು ತರಬೇಕು ಅಂತ ತಾತ್ಪರ್ಯ. ಶಬ್ದಕ್ಕೆ ಅರ್ಥ ಉಪ್ಪು ಅಂತ ಅರ್ಥ ಉಂಟು. ಬರೀ ಅರ್ಥ ಮಾತ್ರ ಅಲ್ಲ, ತಾತ್ಪರ್ಯ ನೋಡಬೇಕು. ತಾತ್ಪರ್ಯಲ್ಲಿ ಅವನಿಗೆ ಕುದುರೆಯಲ್ಲಿ. ಅದರಂತೆ ಎಲ್ಲ ಶಬ್ದಗಳಿಗೆ ವಿಷ್ಣು ಅಂತ ಅರ್ಥ ಇದ್ದರೂ ವ್ಯಾಖ್ಯಾನಾನುಸಾರೇಣ ವೇದದಲ್ಲಿರುವಂಥ ಶಿವ ಮುಂತಾದ ಶಬ್ದಗಳಿಗೆ ಶಿವ ಅಂತಲೇ ಅರ್ಥ ಹೊರತು ವಿಷ್ಣು ಅಂತ ಅರ್ಥ ಅಲ್ಲ. ಶಿವನೇ ಜಗತ್ಕಾರಣ ಅಂತ ಪೂರ್ವಪಕ್ಷವನ್ನು ಮಾಡಿದರೆ ವೇದಕ್ಕೇನೆ ಅರ್ಥ ಮಾಡ್ತೇವೆ. ಪುರಾಣ ಬಿಟ್ಟುಬಿಡ್ತೇವೆ, ವೇದವನ್ನು ಇಟ್ಟುಕೊಳ್ಳೋಣ. ವೇದವೇ ಪ್ರಮಾಣ. ವೇದಕ್ಕೆ ಅರ್ಥ ಏನು? ಶಿವ ಅಂದೇ ಅರ್ಥ. ಮೊದಲು ಹೇಳಿದ್ದು ಶಿವನನ್ನು ಶೈವಾಗಮದಿಂದ ಅದನ್ನು ಪ್ರಮಾಣ ಅಂತ ಸಾಧನೆ ಮಾಡಿ ಅದನ್ನು ಆಧಾರವಾಗಿಟ್ಟುಕೊಂಡು ಶಿವ ಜಗತ್ಕಾರಣ ಅದನ್ನು ಖಂಡನೆ ಮಾಡಿದ್ದೀವಿ. ಶೈವಾಗಮ ಇಲ್ಲ, ಪ್ರಮಾಣ ಅಲ್ಲ. ಪ್ರಮಾಣ ವೇದ ಒಂದೇ. ವೇದನೇ ತಿಳ್ಕೊಳ್ಬೇಕು. ಆಯ್ತಪ್ಪ, ವೇದದಲ್ಲಿ ಏಕೋ ರುದ್ರೋ ನ ದ್ವಿತೀಯಾಯಿತಸ್ತಿ, ರುದ್ರನೇ ಸರ್ವೋತ್ತಮ ಅಂತ. ಅದೇ ರೀತಿ ವ್ಯಾಖ್ಯಾನವೂ ಮಾಡಿದ್ದಾರೆ. ಮೇಲಿನ ಮೇಲೆ ಅರ್ಥ ತೋರ್ತಾ ಇದೆ. ಮೇಲಿನ ಮೇಲೆ ತೋರ್ತಕ್ಕ ಅರ್ಥ ಮತ್ತು ವ್ಯಾಖ್ಯಾನ ಇದನ್ನೆಲ್ಲ ಇಟ್ಟುಕೊಂಡು ಶಿವನೇ ಜಗತ್ಕಾರಣ ಅಂತ ವೇದಕ್ಕೆ ಶೈವಾಗಮ ಬೇಡ, ಅದನ್ನು ಬಿಟ್ಟು ಬಿಡೋಣ.
ವೇದವನ್ನೇ ಪ್ರಮಾಣ ಅಂತ ಇಟ್ಟುಕೊಳ್ಳೋಣ. ವೇದದಿಂದ ವಿಷ್ಣುವಿನ ಬದಲು ಶಿವ ಅಂತ ಅರ್ಥ ಮಾಡ್ತೇವೆ ಇಂಥ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ತತ್ತು ಸಮನ್ವಯ. ಒಂದು ವಾಕ್ಯಕ್ಕೆ ಅರ್ಥ ಮೇಲಿಂದ ಮೇಲೆ ತೋರೋದು ಅರ್ಥ ಅಲ್ಲ. ಮೇಲಿನ ಮೇಲೆ ಅರ್ಥ ಇಟ್ಟುಕೊಂಡರೆ ಒಂದು ಶ್ಲೋಕ ಉಂಟು, ಕೇಶವಂ ಪತಿತಂ ದೃಷ್ಟವ ದ್ರೋಣೋ ಹರ್ಷಂ. ಕೇಶವ ಬಿದ್ದ, ದ್ರೋಣಾಚಾರ್ಯ ಭಾರಿ ಖುಷಿಯಾಯಿತು. ದ್ರೋಣೋ ಹರ್ಷಭಾಗದ ಕೌರವ ರುರುದು ಸರ್ವಿ. ಪಾಂಡವ ಹರ್ಷಭಾಗದ, ಪಾಂಡವರು ಸಂತೋಷಪಟ್ಟರು, ಕೌರವರೆಲ್ಲ ದುಃಖಪಟ್ಟರು. ಕೇಶವ ಕೇಶವ ಅಂತ ದುಃಖಪಟ್ಟರು. ಕೇಶವ ಬಿದ್ದರೆ ಪಾಂಡವರಿಗೆ ಸಂತೋಷ, ಕೌರವರಿಗೆ ದುಃಖ ಆಯಿತು. ಇದೇ ಅರ್ಥ. ಆ ಮೇಲಿಂದ ಮೇಲ್ತಕ್ಕ ಅರ್ಥ ಅದು ಒಗಟು ಶ್ಲೋಕ. ಅದಕ್ಕೆ ಅರ್ಥ ಶವಂ ಪತಿತಂ. ನೀರು, ನೀರಲ್ಲಿ ಶವ ಬಿತ್ತು. ಶವ ಬಿದ್ದಾಗ ಅನ್ನೋದು ಕಾಗೆಗಳು ಭಾರಿ ಖುಷಿಯಾಯಿತು. ಕಾಗೆಗಳಿಗೆ ಹೆಸರುಂಟು. ಹಾಗೆ ಕಾಗೆಗಳಿಗೆ ಖುಷಿಯಾಯಿತು, ಅಲ್ಲಿ ಅದರ ಮೇಲೆ ಕೂತು ತಿನ್ನಬಹುದು ಅಂತ. ಕೌರವ ಅಂದರೆ ನರಿಗಳು ದುಡಿದು ಅದು ನೀರಲ್ಲಿ ಹೋಗ್ತಾ ಇದೆ, ನರಿಗಳಿಗೆ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ನರಿಗಳು ನೀರಲ್ಲಿ ಬಿತ್ತಲ್ವ, ನಾವು ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ನರಿಗಳು ದುಃಖಿಸಿದವು, ಕಾಗೆಗಳು ಸಂತೋಷಪಟ್ಟು. ಅದು ಬಿಟ್ಟು ಪಾಂಡವರು ಸಂತೋಷಪಟ್ಟರು, ಕೌರವರು ದುಃಖಪಟ್ಟರು ಅಂತ ವಿಪರೀತ ಅರ್ಥ ಆಗ್ತದೆ. ಮೇಲಿಂದ ಮೇಲೆ ಒಯ್ದು ವಾಕ್ಯದ ಅರ್ಥ ಅಲ್ಲ. ಮತ್ತು ವ್ಯಾಖ್ಯಾನವೂ ಕೂಡ ಪೂರ್ತಿ ಆಧಾರ ಅಲ್ಲ. ಅದಕ್ಕಿಂತ ವೇದದ ಅರ್ಥವನ್ನು ವೇದದ ಮುಖಾಂತರವೇ ತಿಳಿಬೇಕು, ಹೊರಗಿನಿಂದಲ್ಲ. ನಮಗೆ ಮೇಲಿನ ಮೇಲೆ ತೋರ್ತಕ್ಕ ಅರ್ಥವಲ್ಲ. ವ್ಯಾಖ್ಯಾನಕಾರರು ಮತ್ತೊಬ್ಬರು ಅವರ ವಾಕ್ಯವನ್ನು ಇಟ್ಟುಕೊಂಡು ವೇದಕ್ಕೆ ಅರ್ಥ ಅಲ್ಲ. ವೇದದ ಪೂರ್ವಾಪರ ನೋಡಿ, ಪ್ರಾರಂಭ ಹೇಗುಂಟು, ಕೊನೆಗೆ ಏನು ಹೇಳಿದ್ದಾರೆ, ಮತ್ತು ಏನು ಪ್ರಶಂಸೆ ಮಾಡಿದ್ದಾರೆ, ಫಲ ಏನು ಹೇಳಿದ್ದಾರೆ, ಅದನ್ನೊಟ್ಟು ಇಟ್ಟು ವೇದದ ಫಲ ಯಾವುದು? ಮೋಕ್ಷ. ಮೋಕ್ಷವು ಫಲ ದೊರೆಯಬೇಕಾಗಿದ್ದರೆ ಒಬ್ಬನ ಅನುಗ್ರಹದಿಂದ ದೊರೆಯಬೇಕು. ಅದೇ ವೇದ ಪರಮಾತ್ಮನಲ್ಲಿ ದೋಷ ಹೇಳುವುದಿಲ್ಲ, ಗುಣವನ್ನೇ ಹೇಳ್ತದೆ. ಹೇಗೆ ತಿಳ್ಕೊಳ್ತೇವೆ? ಫಲವನ್ನು ನೋಡಿ. ವೇದದ ಫಲ ಮೋಕ್ಷ. ಮೋಕ್ಷ ದೊರಕಬೇಕಾಗಿದ್ದರೆ ಹಾಗೆ ಸಿಗುವುದಿಲ್ಲ. ಕಾರಾಗೃಹದ ಬಿಡುಗಡೆ ಆಗಬೇಕಾಗಿದ್ದರೆ ರಾಜನ ಅನುಗ್ರಹ ಬೇಕು. ಈ ದೊಡ್ಡ ಕಾರಾಗೃಹದಿಂದ ಬಿಡುವಾಗ ಆಗಬೇಕಾಗಿದ್ದರೆ ಜಗತ್ತನ್ನೇ ನಿಯಮನ ಮಾಡತಕ್ಕ ಅನುಗ್ರಹ ಬೇಕು. ಅವನ ಅನುಗ್ರಹ ಬೇಕಾಗಿದ್ದರೆ ಅವನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಮಾಡಬೇಕಾಗಿದ್ದರೆ ಗುಣಗಳನ್ನು ಹೇಳಬೇಕು. ವೇದ ಮೋಕ್ಷವನ್ನು ಕೊಡಲು ಹೊರಟದ್ದು. ಅದಕ್ಕೆ ಅನುಗುಣವಾಗಿ ಮೋಕ್ಷಕ್ಕೆ ಅನುಗುಣವಾದ ಪರಮಾತ್ಮನ ಪ್ರಸಾದಕ್ಕೆ ಅನುಕೂಲವಾದ ಗುಣಗಳನ್ನೇ ಹೇಳಬೇಕು ಹೊರತು ದೋಷ ಹೇಳುವುದಿಲ್ಲ. ಇದು ಫಲವನ್ನು ನೋಡಿ ವೇದ ತಾತ್ಪರ್ಯ. ವೇದಕ್ಕೆ ಎಲ್ಲಿ ತಾತ್ಪರ್ಯ? ಜೀವಬ್ರಹ್ಮಕ್ಕೆ ಎಲ್ಲಿ ತಾತ್ಪರ್ಯವೋ ಪರಮಾತ್ಮನ ಗುಣಪೂರ್ಣ ಎಂಬಲ್ಲಿ ತಾತ್ಪರ್ಯವೋ ಅಂತ ಪ್ರಶ್ನೆ ಬಂದರೆ ಫಲ ಏನು? ಮೋಕ್ಷ. ಮೋಕ್ಷ ಆಗಬೇಕಾಗಿದ್ದರೆ ಪರಮಾತ್ಮನ ಐಕ್ಯತಿದ್ಯನೆ ಮಾಡಿಬಿಟ್ರೆ ಗುಣ ಎಲ್ಲ ದೋಷ ಬಂತು. ನಮ್ಮೆಲ್ಲ ದುಃಖ ದೇವರಿಗೆ ಉಂಟು. ದೇವರು ಅಶಕ್ತ, ದುರ್ಬಲ, ಕೈಲಾಗದವ, ಎಲ್ಲ ದೋಷ ಬಂತು. ಯಾಕೆ ದೇವರಿಗೆ ಸಂಸಾರ ಬರಬೇಕಾಗಿದ್ದರೆ ಅವನು ಕೈಲಾದವ, ಅವನಿಗೆ ಶಕ್ತಿ ಇಲ್ಲ, ದುರ್ಬಲ. ಈಗ ಪರಮಾತ್ಮನ ದೋಷಕ್ಕೆ ಚಿಂತನೆ ಅದು ಮೋಕ್ಷಕ್ಕೆ ಅನುಕೂಲವಲ್ಲ. ಮೋಕ್ಷಕ್ಕೆ ಅನುಕೂಲ ಗುಣಚಿಂತನೆ. ಆದ್ದರಿಂದ ವೇದಕ್ಕೆ ಗುಣದಲ್ಲೇ ತಾತ್ಪರ್ಯ ಹೊರತು ದೋಷದಲ್ಲಿ ಅಲ್ಲ. ಹೀಗೆ ಫಲ ಪ್ರಶಂಸೆ ಮಾಡಿದರೆ ಮೋಕ್ಷವನ್ನು ವಿಶೇಷವಾಗಿ ಪ್ರಶಂಸೆ ಮಾಡಿದರೆ ಅಥವಾ ಪರಮಾತ್ಮನ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಅದನ್ನು ಅಂಥದ್ದಾಗ್ತದೆ ಅಂತೆಲ್ಲ ಹೇಳಿದರೆ ತಾತ್ಪರ್ಯ ಉಂಟು. ಒಂದು ವಿಷಯ ಹೇಳಿ ಅದನ್ನು ಸ್ತೋತ್ರ ಮಾಡಿದರೆ ವೇದಕ್ಕಲ್ಲಿ ತಾತ್ಪರ್ಯ ಉಂಟು. ತಾತ್ಪರ್ಯವನ್ನು ತಿಳ್ಕೊಳ್ಳಿಕ್ಕೆ ಅಲ್ಲಿರುವ ಸ್ತೋತ್ರ ಮತ್ತು ನಿಂದೆ ಮಾಡಿದರೆ ನೀರು ವಿಷ ಕುಡಿ, ಅಲ್ಲಿ ಹೋಗೋದಕ್ಕಿಂತ ವಿಷ ಕುಡಿ ಅದು ಬೈತಾರೆ ಮಗನನ್ನು. ವಿಷ ಕುಡಿ ಅಂತ ಅರ್ಥ ಅಲ್ಲ, ನಿಂದೆಯಲ್ಲಿ ತಾತ್ಪರ್ಯ. ಇದನ್ನು ತಿನ್ನಬೇಡ, ಅಲ್ಲಿ ಹೋಗಿ ಅವರ ಮನೆಯಲ್ಲೇ ಊಟ ಮಾಡಬೇಡ, ಅದು ವಿಷತುಲ್ಯ ಎಂಬುದಾಗಿ ನಿಂದೆ ಮಾಡುವುದು, ಹೊಗಳುವುದು. ಹೊಗಳಿದರೆ ಅಲ್ಲಿ ತಾತ್ಪರ್ಯ ಉಂಟು. ಅದು ಅರ್ಥವಾದ ಅಂದರೆ ಒಂದು ಹೊಗಳುವುದು, ಒಂದು ನಿಂದೆ ಮಾಡುವುದು. ಹೊಗಳುವಾಗ ಅದು ಪ್ರಶಸ್ತ ಮಾಡಬೇಕು, ನಿಂದೆ ಮಾಡಿದರೆ ಬೇಡ ಅಂತ. ಹೀಗೆ ಹೇಳಿದ್ದೇನೆ 10 ಸಲ ಹೇಳಿದರೆ ತಾತ್ಪರ್ಯ ಉಂಟು. ಅವಶ್ಯ ಬರಬೇಕು, ತಪ್ಪದೇ ಬರಬೇಕು. ಬನ್ನಿ ಅಂತ ಹೇಳಿಬಿಟ್ಟು ಏನೋ ಉಪಚಾರಕ್ಕೆ ಹೇಳಿದ್ದಾರೆ,
2-3 ಸಲ ಹೇಳಿದರೆ ತಾತ್ಪರ್ಯ ಉಂಟು, ಬರಲೇಬೇಕು ಇವತ್ತು ಊಟಕ್ಕೆ ಅಂತ ತಾತ್ಪರ್ಯ. ಉಪಕ್ರಮ, ಉಪಸಂಹಾರ, ಅಭ್ಯಾಸ ಹೇಳಿದ್ದೇನೆ ಮತ್ತು ಮತ್ತು ಕೇಳಿದ್ದೇವೆ. ಮತ್ತು ಒಂದು ವಿಷಯ ಗೊತ್ತಿದ್ದನ್ನೇ ಹೇಳಿದಾಗ ಗೊತ್ತಿದ್ದನ್ನೇ ಯಾಕೆ ಹೇಳಬೇಕು? ಒಂದು ವಾಕ್ಯಕ್ಕೆ 2 ಅರ್ಥ ಆಗ್ತದೆ. ಒಂದು ಹೊಸ ಅರ್ಥ, ಒಂದು ಎಲ್ಲರಿಗೂ ಗೊತ್ತಿದ್ದು. ಎಲ್ಲರಿಗೂ ಗೊತ್ತಿದ್ದನ್ನು ಈ ವಾಕ್ಯ ಹೇಳಲಿಕ್ಕಿಲ್ಲ, ಆ ಹೊಸ ಅರ್ಥವನ್ನೇ ಇಟ್ಟುಕೊಳ್ಬೇಕು. ಇಲ್ಲಿ ಅಪೂರ್ವತ ಉಂಟು. ಯಾವುದು ಆ ಶಬ್ದಕ್ಕೆ ನಮಗೆ ತಿಳಿಯದ ಅರ್ಥವೋ ಅದರಲ್ಲಿ ಆ ವಾಕ್ಯಕ್ಕೆ ತಾತ್ಪರ್ಯ ಇದೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ ಹೇಳಿದ್ದನ್ನೇ ಮತ್ತು ಹೇಳೋದು. ಅಪೂರ್ವತ, ಅದರಲ್ಲಿ ಅಪೂರ್ವತ ಇದ್ದರೆ ಹೇಳಿದ್ದನ್ನೇ ಹೇಳಿದರೆ ಏನಿದು ವಿಷಯ, ಸುಮ್ಮನೆ ಹೇಳ್ತಾರೆ, ಅದಕ್ಕೆ ಮಹತ್ವವೇ ಇಲ್ಲ. ಹೊಸ ಏನಾದರೂ ಹೊಸ ವಿಷಯ ಉಂಟು ಅಲ್ಲಿ ಹೋಗೋಣ ಹೇಳಿ ವಾಕ್ಯಕ್ಕೆ ಹೊಸ ವಿಷಯದಲ್ಲಿ ತಾತ್ಪರ್ಯ ಇರಬೇಕು. ಗೊತ್ತಿದ್ದನ್ನೇ ಹೇಳಿದರೆ ಏನು, ಎಲ್ಲರಿಗೂ ನಾವು ಗೊತ್ತಿದ್ದನ್ನೇ ಹೇಳ್ತಾರೆ, ಆ ಉಪನ್ಯಾಸಕ್ಕೆ ಹೋಗುವುದೇ ಬೇಡ ಅಂತ ನಾವು ಬಿಟ್ಟು ಬಿಡ್ತೇವೆ. ಆದ್ದರಿಂದ ಅಪೂರ್ವತ, ಯಾವ ಅರ್ಥ ಅಪೂರ್ವ ಅರ್ಥವೋ ಆ ವಾಕ್ಯ ಇಲ್ಲಿ ತಾತ್ಪರ್ಯ. ಫಲ ಅರ್ಥವಾದ ಅಂದರೆ ಒಂದು ಹೊಗಳಿದ್ದಾರೆ, ಒಂದು ನಿಂದೆ ಮಾಡಿದ್ದಾರೆ. ಆದ್ದರಿಂದ ವಾಕ್ಯಕ್ಕೆ ಏನು ಅರ್ಥ ಅಂತ ತೀರ್ಮಾನ ಮಾಡ್ತೇವೆ. ನಿಂದೆ ಮಾಡಿದ್ದರಿಂದ ಇದನ್ನು ಮಾಡಬಾರದು ಅಂತ ಅರ್ಥ, ಹೊಗಳಿದ್ದರಿಂದ ಇದನ್ನು ಮಾಡಬೇಕು ಅಂತ ಅರ್ಥ. ಉಪಪತ್ತಿ, ಪರಮಾತ್ಮ ನಮಗಿಂತ ಭಿನ್ನ, ಅವನು ಸರ್ವಜ್ಞ, ನಾವು ಅಲ್ಪಜ್ಞ ಅಂತ ಯುಕ್ತಿ ಹೇಳಿ ಭೇದ ಹೇಳಿಬಿಟ್ರೆ ಅದಕ್ಕೆ ತಾತ್ಪರ್ಯ ಉಪಪತ್ತಿ. ಇದಿಷ್ಟು ನೋಡಿಕೊಂಡು ಆ ವಾಕ್ಯದಲ್ಲಿ ಏನು ಯುಕ್ತಿ ಹೇಳಿದ್ದಾರೆ. ಜಗತ್ತೆಲ್ಲ ಸುಳ್ಳು ಅಂತ ಹೇಳೋದು, ಜಗತ್ತೆಲ್ಲ ಸುಳ್ಳು ಹೇಗೆ ಗೊತ್ತಾಯಿತು? ನೇನಾಸ್ತಿ ಕಿಂಚನ ಅಂತ ವಾಕ್ಯ. ಆ ವಾಕ್ಯ ಸತ್ಯವೂ ಸುಳ್ಳೋ? ವಾಕ್ಯವೂ ಸುಳ್ಳಾದರೆ ವಾಕ್ಯವೇ ಇಲ್ಲ, ಜಗತ್ತು ಸುಳ್ಳು ಹೇಗೆ ಗೊತ್ತಾಗ್ತದೆ? ಜಗತ್ತು ಸುಳ್ಳುವುದರಿಂದಾಗಿ ಅರ್ಥ ಮಾಡಿದರೆ ಉಪಪತ್ತಿ ವಿರೋಧ. ಪ್ರಪಂಚವೇ ಸುಳ್ಳಾಗಿ ಬಿಟ್ಟರೆ ವೇದ ವಾಕ್ಯವೂ ಸುಳ್ಳಾಯಿತು, ನಮಗೆ ಅದರಿಂದ ಜ್ಞಾನ ಬರುವುದು ಹೇಗೆ? ಆದ್ದರಿಂದ ಜಗತ್ತು ಸುಳ್ಳು ಎಂಬುದರಲ್ಲಿ ತಾತ್ಪರ್ಯ ಒಪ್ಪಿದರೆ ಯುಕ್ತಿ ವಿರುದ್ಧ, ಅದಕ್ಕೂ ಬೇರೆ ಅರ್ಥ ಮಾಡಬೇಕು ಎಂಬುದಾಗಿ. ಯುಕ್ತಿಗೆ ವಿರೋಧ ಬಂದರೆ ಅದು ವೇದಕ್ಕೆ ಅರ್ಥ ಅಲ್ಲ, ತಾತ್ಪರ್ಯಕ್ಕೆ ಅನುಗುಣ ಆಗಬೇಕು ಎಂಬುದಾಗಿ. ಉಪಕ್ರಮ, ಉಪಸಂಹಾರ, ಅಭ್ಯಾಸ ಹೇಳಿದ್ದನ್ನೇ ಮತ್ತು ಮತ್ತು ಹೇಳಿದೆ. ಅಭ್ಯಾಸ ಅಪೂರ್ವತ, ಫಲ ಅರ್ಥವಾದ, ಹೊಗಳುವಿಕೆ ಅಥವಾ ನಿಂದೆ, ಉಪಯುಕ್ತಿ. ಇದನ್ನು ನೋಡಿಕೊಂಡು ವೇದಕ್ಕೆ ಏನು ಅರ್ಥ ಅಂತ ಮಾಡಬೇಕು ಹೊರತು ಮೇಲಿನ ಮೇಲೆ ತೋರತಕ್ಕ ಅರ್ಥ ಆಗಲಿ ವ್ಯಾಖ್ಯಾನವನ್ನಾಗಲಿ ಅವಲಂಬಿಸಿದೆ ವೇದದ ಪೂರ್ವಾಪರ ವಾಕ್ಯಗಳನ್ನು ನೋಡಿ ಆ ವೇದಕ್ಕೆ ಎಲ್ಲಿ ತಾತ್ಪರ್ಯ ಅಂತ ನಿಶ್ಚಯ ಮಾಡಬೇಕು. ಅದರಿಂದ ತತ್ತು ಸಂ ಅನ್ವಯ. ಅನ್ವಯ ಅಂದರೆ ಉಪಪತ್ಯಾದಿ ಲಿಂಗಗಳು, ಉಪಕ್ರಮಾದಿ ಲಿಂಗಗಳು. ಅದರಿಂದ ಸರಿಯಾಗಿ ಪರಿಶೀಲನೆ ಮಾಡಬೇಕು. ಮಾಡಿದಾಗ ತತ್ತು ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ, ಗುಣಪೂರ್ಣ ಅಂತ ಗೊತ್ತಾಗಲಿಕ್ಕೆ ಕಾರಣ ಅನ್ವಯ. ಎಲ್ಲ ವೇದಗಳನ್ನು ಪೂರ್ಣವಾಗಿ ಪೂರ್ವಾಪರ ಪರಿಶೀಲನೆ ಮಾಡಿದರೆ ಪರಮಾತ್ಮನೇ ಎಲ್ಲ ವೇದಗಳ ಮುಖ್ಯ ಅರ್ಥ. ಸಂದಕ್ಕೆ 2 ಅರ್ಥ. ಸಕಲ ವೇದಗಳ ಮುಖ್ಯ ಅರ್ಥ. ಎಲ್ಲ ವೇದಗಳಿಗೆ ಪರಮಾತ್ಮನೇ ಮುಖ್ಯ ಅರ್ಥ ಎಂಬುದು ಅನ್ವಯ. ಉಪಕ್ರಮಾದಿಗಳನ್ನೆಲ್ಲ ಪರ್ಯಾಲೋಚನೆ ಮಾಡಿದರೆ ಸಕಲ ವೇದಗಳಿಗೆ ಪರಮಾತ್ಮನೇ ಮುಖ್ಯ ಅರ್ಥ ಅಂತ ಗೊತ್ತಾಗ್ತದೆ ಅಂತೇಳಿ ತತ್ವ ಸಮನ್ವಯ ಎಂಬ ಸೂತ್ರದ ಅರ್ಥ. ತೈಹಿ ಸಮ್ಯಕ್ ಪ್ರವಿಚಾರ್ಯತೆ ಮುಖ್ಯಾರ್ಥೋ ಭಗವಾನ್ ವಿಷ್ಣು ಸರ್ವಶಾಸ್ತ್ರಸ್ಯ ನಾಪರಃ. ಎಲ್ಲ ವಾಕ್ಯಗಳಿಂದ ತಯವ ಅನ್ವಯ ನಾಮ. ಉಪಕ್ರಮಾದಿಗಳೇ ಅನ್ವಯ ಅಂತ ಹೇಳೋದು. ಅನ್ವಯ ಅಂದರೆ ವಾಕ್ಯಕ್ಕೆ ಇಲ್ಲಿ ತಾತ್ಪರ್ಯ ಉಂಟು ಎಂಬುದನ್ನು ಉಪಕ್ರಮಾದಿಗಳಿಂದ ತಿಳ್ಕೊಳ್ತೀವಿ. ಅಂದರೆ ಅನ್ವಯ ಅಂದರೆ ಉಪಕ್ರಮಾದಿಗಳು. ತೈಹಿ ಉಪಕ್ರಮಾದಿಗಳಿಂದ ಸಮ್ಯಕ್ ಪ್ರವಿಚಾರಿತೆ, ಸಮ್ಯಕ್ ವಿಚಾರ ಮಾಡಬೇಕು. ಅನ್ವಯ, ಅನ್ವಯದ ಉಪಕ್ರಮಾದಿಗಳಿಂದ ಸರಿಯಾಗಿ ವಿಚಾರ ಮಾಡಿದರೆ ತತ್ವ ಪರಮಾತ್ಮನೇ ಸಕಲ ವೇದಗಳಿಗೆ ಮುಖ್ಯಾರ್ಥ. ಮುಖ್ಯಾರ್ಥೋ ಭಗವಾನ್ ವಿಷ್ಣು ಸರ್ವಶಾಸ್ತ್ರಸ್ಯ ನಾಪರಃ. ತದೇವಂ ಜಗಜ್ಜನ್ಮಾಧಿಕಾರಣತ್ವೇನ ಪರಮಾತ್ಮನು ಜಗಜ್ಜನ್ಮಾಧಿಕಾರಣ ಗುಣಪೂರ್ಣ ಎಂಬುದನ್ನು ಎಲ್ಲ ವೇದಗಳಿಗೆ ಮುಖ್ಯಾರ್ಥ ಇಟ್ಟುಕೊಂಡು. ಗುಣಪೂರ್ಣ ಅಂತ ಹೇಗೆ ಗೊತ್ತಾಗ್ತದೆ?
ಪ್ರತಿಯೊಂದು ವೇದವೂ ಕೂಡ ಒಂದೊಂದು ಗುಣವನ್ನು ಹೇಳ್ತದೆ. ಇಂದ್ರ ಐಶ್ವರ್ಯವುಳ್ಳವನು, ಅಗ್ನಿ ಆಗ ಅಂದರೆ ಜಗತ್ತು ಅದಕ್ಕೆ ಪ್ರಚೋದನೆ ಕೊಡ್ತಕ್ಕವನು, ವಾಯು ಪ್ರತಿಯೊಂದು ಶಬ್ದಕ್ಕೂ ನಿರ್ವಚನ ಮಾಡಿ ಅದಕ್ಕೆ ಅರ್ಥವು. ಎಲ್ಲ ಶಬ್ದಗಳು ಪರಮಾತ್ಮನ ಹೇಳುವಾಗ ಎಲ್ಲ ಗುಣಗಳು ಬಂತು. ರೂಢಿ ಮತ್ತು ಯೋಗ ಅಂತ ಎರಡು. ಪಂಕಜ ಅಂದರೆ ಕೆಸರಲ್ಲಿ ಹುಟ್ಟಿದು ಅಂತ, ಇದು ಯೋಗ ಅರ್ಥ. ಕೆಲವಕ್ಕೆ ಬರೀ ಯೋಗ, ಪಾಚಕ ಅಡಿಗೆ ಮಾಡುವನು ಅಂತ, ರೂಢಿಯಲ್ಲ. ಪಚ್ಚತೀತಿ ಪಾಕ ಅಡಿಗೆ ಮಾಡುವನು. ಘಟ ಗಡಿಗೆ ಅದು ಬರೀ ರೂಢಿ. ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳಿಗೆ ಯೋಗ ಉಂಟು, ರೂಢಿ ಉಂಟು. ಪರಮಾತ್ಮನ ಇಡೀ ಶಬ್ದಕ್ಕೆ ಮುಖ್ಯ ಹಾಗೆ ರೂಢಿ ಉಂಟು, ಯೋಗ ಅರ್ಥ ಉಂಟು. ಪ್ರತಿಯೊಂದು ಶಬ್ದಕ್ಕೂ ಅವಯವಾರ್ಥ, ಅದರ ಪ್ರಕೃತಿ ಪ್ರತ್ಯಯ ಇದನ್ನು ಬಿಡಿಸಿ ಇಂದ್ರ ಇದು ಐಶ್ವರ್ಯ ಉಳ್ಳವನು. ಹೀಗೆ ಪ್ರತಿಯೊಂದು ಪದಕ್ಕೂ ಕೂಡ ಅವಯವಾರ್ಥವನ್ನು ಹೇಳಿ ಪರಮಾತ್ಮನಲ್ಲಿ ಗುಣಗಳನ್ನು ಹೇಳ್ತಾ ಇದೆ. ಎಲ್ಲ ಶಬ್ದಗಳಿಗೆ ಯೋಗವೃತ್ತಿಯಲ್ಲಿ ಅವಯವವನ್ನು ವಿಂಗಡಿಸಿ ಅರ್ಥ ಮಾಡಲಿಕ್ಕೆ ಬರ್ತದೆ. ಬಂದಾಗ ಎಲ್ಲ ಶಬ್ದಗಳಿಂದ ಪರಮಾತ್ಮನನ್ನು ಹೇಳುವಾಗ ಎಲ್ಲ ಗುಣಗಳು ಬಂತು. ಹೀಗೆ ಪರಮಾತ್ಮನು ಸರ್ವ ಶಬ್ದದಿಂದ ಪ್ರತಿಪಾದ್ಯನಾದ ಪ್ರಯುಕ್ತ ಎಲ್ಲ ಗುಣಗಳು ಅವನಲ್ಲಿ ಉಂಟು, ಗುಣಪೂರ್ಣ ಎಂಬುದಾಗಿ ಜಗಜ್ಜನ್ಮಾಧಿಕಾರನು ಅವನೇ ಎಂಬುದನ್ನು ವೇದದ ಪೂರ್ವಾಪರ ವಿಚಾರ ಮಾಡಿದರೆ ಎಲ್ಲ ಶಬ್ದಗಳಿಗೆ ಪರಮಾತ್ಮನಲ್ಲಿ ಅನ್ವಯ. ಪರಮಾತ್ಮನಲ್ಲಿ ಯೋಗವೃತ್ತಿ ಉಂಟು, ರೂಢಿ ಉಂಟು. ಯೋಗ ಅಂದರೆ ಪಾಚಕ ಅಡಿಗೆ ಮಾಡುವನು, ಅದು ಯೋಗ. ಪಂಕಜ ಕೆಸರಿಂದ ಹುಟ್ಟಿದರೂ ಯೋಗ. ಪಂಕಜ ಇಡೀ ಶಬ್ದಕ್ಕೆ ಕಮಲ ಅಂತ ಅರ್ಥವು. ರೂಢಿ ಉಂಟು, ಯೋಗ ಉಂಟು. ಎಲ್ಲ ಶಬ್ದಗಳ ಪರಮಾತ್ಮನಲ್ಲಿ ರೂಢಿ ಮತ್ತು ಯೋಗ ಎರಡೂ ಇದೆ. ಅಂಥ ಪರಮಾತ್ಮನು ಸರ್ವ ಶಬ್ದವಾಕ್ಯ ಅನಂತ ಗುಣಪೂರ್ಣ ಎಂಬುದನ್ನು ತತ್ವ ಸಮನ್ವಯ ಸಕಲ ಶಬ್ದಗಳಿಗೆ ಪರಮಾತ್ಮನೇ ಮುಖ್ಯ ಅರ್ಥ ಅಂತ ಉಪಕ್ರಮಾದಿ ಪರ್ಯಾಲೋಚನೆ ಮಾಡಿದರೆ ಗೊತ್ತಾಗ್ತದೆ ಅಂತ ಹೇಳಿ ಅದನ್ನು ಮುಂದೆ ವಿವರಿಸ್ತಾರೆ ಮುಂದಿನ ಸೂತ್ರಗಳು. ಸಮನ್ವಯಾಧ್ಯಯನ ಮುಗಿಯಿತು. ನಾಳೆ ಇಲ್ಲ, ನಾಡಿದ್ದಿಲ್ಲ. ನಾಳೆ ಪಾಠ್ಯ, ನಾಡಿದ್ದು ರಾಯರ ಪುಣ್ಯ ದಿವಸ, ಅನಧ್ಯಾಯ ರಾಯರ ಪುಣ್ಯ ದಿವಸ. ಮತ್ತು ಎಲ್ರಿಗೂ ಅಷ್ಟೋತ್ತರ ಇದೆಲ್ಲ ಇರ್ತದೆ ರಾಯ